ಟ್ರಂಪ್ ವಾರ್ನಿಂಗ್ ಬೆನ್ನಲ್ಲೇ ಇರಾನ್ನತ್ತ B-1 ಬಾಂಬರ್ ಸಾಗ್ತಾ ಇದೆ. ಇರಾನ್ ಮೇಲೆ ದಾಳಿಗೆ ಮುನ್ನುಗ್ಗುತ್ತಾ ಇದೆ ಜೆಟ್ಗಳು. B-1 ಬಾಂಬರ್ಗಳು ಬಳಸಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಲಿಕ್ಕೆ ಮತ್ತಷ್ಟು ತೀವ್ರಗೊಳಿಸ್ತಾ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಣ್ತಪ್ಪಿಸಿ B-1 ಬಾಂಬರ್ ದಾಳಿ ಮಾಡಿದೆ. ನೋಡಿ, B-1 ಬಾಂಬರ್ ಇದೆಯಲ್ಲ, ಅದೊಂದು ರಾಕ್ಷಸ. ಆ ಫೈಟರ್ ಜೆಟ್ ಇರುವ ರೀತಿಯಲ್ಲಿ ಅತ್ಯಂತ ಪ್ರಬಲವಾದ ಫೈಟರ್ ಜೆಟ್ಗಳು ಎಲ್ಲಿಯೂ ಕೂಡ ಇಲ್ಲ. B-1 ಬಾಂಬರ್ ಇದೆಯಲ್ಲ, ಭೂಮಿಯನ್ನು ಕ್ಷಣಾರ್ಧದಲ್ಲಿಯೇ ನರಕವನ್ನಾಗಿ ಮಾಡುವಂಥ ಶಕ್ತಿ ಅದಕ್ಕಿದೆ, ಸಾಮರ್ಥ್ಯ ಅದಕ್ಕಿದೆ. ಅದೊಂದು ರಾಕ್ಷಸ ಜೆಟ್ ಫೈಟರ್. ಅದು ಕಣಕ್ಕಿಳಿಯುತ್ತೆ, ಅದು ಯುದ್ಧ ಭೂಮಿಗೆ ಬರುತ್ತೆ ಅಂತ ಹೇಳಿದ್ರೆ ಎಂಥ ದೇಶಕ್ಕಾದರೂ ಕೂಡ ನಡುಕ ಸೃಷ್ಟಿಯಾಗತ್ತೆ. ಈಗ ತಾನೇ ಟ್ರಂಪ್ ಹೇಳ್ತಾ ಇದ್ರು, ನಾವು 4 ಯೋಧರನ್ನು ಕಳೆದುಕೊಂಡಿದ್ದೇವೆ, ನಾವು ಇರಾನ್ನ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ತೇವೆ. ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠವಾದ ಸೇನೆ ಅಮೆರಿಕ ಸೇನೆ. ಸೊ ಹೀಗಾಗಿ ನಮ್ಮ ಇಂಥ ಬಲಿಷ್ಠವಾದ ಸೇನೆ ಇದೆಯಲ್ಲ, ಈ ಕಾರಣದಿಂದಾಗಿ ನಮಗೆ ಯುದ್ಧ ಬೋರ್ ಆಗೋದಿಲ್ಲ, ನಾವು ಯುದ್ಧವನ್ನು ಮುಂದುವರಿಸ್ತೇವೆ ಅಂಥೇಳಿ ಅಮೆರಿಕ ಹೇಳಿಕೊಂಡಿದೆ. ಹೀಗಾಗಿ 4 ರಿಂದ 5 ವಾರಗಳ ಕಾಲ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ನಡೆಸುವಂಥ ಯುದ್ಧವನ್ನು ಇರಾನ್ ಸಹಿಸಿಕೊಳ್ಳುವ ಶಕ್ತಿ, ಅದಕ್ಕೆ ಪ್ರತಿದಾಳಿಯಾಗಿ ಮಾಡುವಂಥ ಶಕ್ತಿ, ಜೊತೆಗೆ ಪ್ರತಿರೋಧವನ್ನು ಒಡ್ಡುವಂಥ ಸಾಮರ್ಥ್ಯ ಇದೆಯಾ ನೋಡಬೇಕಾಗಿದೆ. ಇರಾನ್ ಈ ಕುರಿತಂತೆ ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತೆ ಅಂತ ಹೇಳಿ. Very good.